ಸ್ಯಾಂಡಲ್ವುಡ್ ಅಥವಾ ಬಾಲಿವುಡ್ ಯಾಕೋ ಆಕ್ಟರ್ಗಳ ಒಂದು ಜೀವನ ಮತ್ತು ಅವರ ಫ್ಯೂಚರ್ ತುಂಬ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಸ್ಯಾಂಡಲ್ವುಡ್, ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ಡಲ್ಲಿ ದರ್ಶನ್ ಜೈಲು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸರ್ಜರಿ, ಪುನೀತ್ ಅವರು ಸಾವು, ಹೀಗೆ ಅನೇಕ ಪ್ರಕರಣಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದರೆ ಒಂದಷ್ಟು ಸಾಲು ಸೀರಿಯಸ್ ಪ್ರಕರಣಗಳು ಬಾಲಿವುಡ್ಡಲ್ಲೂ ಕಾಣತೊಡಗಿದೆ. ಒಂದು 4-5 ತಿಂಗಳ ಮುಂಚೆ ಸಲ್ಮಾನ್ ಖಾನ್ ಮನೆ ಮುಂದೆ ಫೈರಿಂಗ್ ಆಗಿ, ಈಗ ಸಲ್ಮಾನ್ ಖಾನ್ ಮುಂಚೆ ಥರ ಓಡಾಡ್ತಾ ಇಲ್ಲ, ಸರ್ಕಾರ ಜೆಡ್ ಸೆಕ್ಯೂರಿಟಿ ಕೊಟ್ಟಿದೆ. ಶೂಟ್ ಮಾಡಿದವ್ರನ್ನ ಮುಂಬೈ ಪೊಲೀಸರು ಎಲ್ಲಿ ಬಾಯಿ ಬಿಟ್ಬಿಡ್ತಾರೋ ಅಂತ ಗುಂಡಾಕಿ ಕೊಂದಾಕಿದ್ರು. ಮುಂಬೈ ಪೊಲೀಸವರು ನಿಜವಾಗ್ಲೂ ಕಳ್ಳರನ್ನ ಹಿಡಿಬೇಕು ಅಂತನಾ ಅಥವಾ ಗುಂಡಾಕ್ದವ್ರನ್ನಂತನಾ ಅಥವಾ ಎವಿಡೆನ್ಸ್ಗಳು ನಾಶ ಮಾಡೋಕ್ಕೇನಾದರೂ ಮುಂಬೈ ಪೊಲೀಸರಿಗೆ ಯಾರಾದರೂ ಹೇಳ್ಕೊಡ್ತಾವ್ರ? ಯಾಕಂದ್ರೆ ಸಲ್ಮಾನ್ ಖಾನ್ ಮನೆ ಮುಂದೆ ಗುಂಡಾಕ್ದವ್ರನ್ನ ಲಾರೆನ್ಸ್ ಬಿಸ್ನೆ ಕೊಡೋರು ಅಂತ, ಲಾರೆನ್ಸ್ ಬಿಸ್ನೆ ಕೊಡೋ ಯಾವನ ಕಡೆನೇ ಆಗಿರಲಿ, ಅವ್ರನ್ನ ಹಿಡ್ಕೊಂಬಂದು ಇಂಟ್ರಾಗೇಟ್ ಮಾಡಿ ಯಾರ ಕಡೆಯವರು ಅಂತ ಬಾಯ್ ಬಿಡೋಷ್ಟೊತ್ತಿಗೆ ಮುಂಬೈ ಪೊಲೀಸರು ಎನ್ಕೌಂಟರ್ ಮಾಡಿ ಮುಗಿಸಿದ್ರು. ಈಗ 4 ತಿಂಗಳು ಕಳೆದ ಮೇಲೆ, ಇದು ಎಲೆಕ್ಷನ್ ಮುಂಚೆ, ಆಮೇಲೆ ಸಲ್ಮಾನ್ ಖಾನ್ಗೆ ಜೆಡ್ ಸೆಕ್ಯೂರಿಟಿ ಎಲ್ಲ ಕೊಟ್ಟವ್ರೆ, ಅದು ಬೇರೆ ಅದೊಂದು ಇರಲಿ. ನಿನ್ನೆ ಮುಂಬೈನ ಪ್ರತಿಷ್ಠಿತ ಏರಿಯಾದಲ್ಲಿರುವ ಸೈಫ್ ಅಲಿ ಖಾನ್ ಒಂದು ಬೆಳಗ್ಗೆ ನಾನು ಹಾಗೆ ಎಷ್ಟು ಸೋರ್ಸ್ ಸಿಗುತ್ತೋ ಅಷ್ಟನ್ನ ಇಟ್ಕೊಂಡು ನಿಮ್ಗೆಲ್ಲ ವಿಚಾರಗಳನ್ನು ತಿಳಿಸಿದೆ. ಈಗ ಒಂದಷ್ಟು ಡೀಟೇಲ್ಡ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೈಫ್ ಅಲಿ ಖಾನ್ ಅನ್ನೊಬ್ಬ ರಾಜಮನೆತನದ ವ್ಯಕ್ತಿ. ರಾಜಮನೆತನ ಅಂತಂದ್ರೆ ಅವ್ರ ತಂದೆ ಪಟೌಡಿ ಶರ್ಮಿಳಾ ಟ್ಯಾಗರು, ಅವ್ರ ತಾಯಿ ಫೇಮಸ್ ಫಿಲ್ಮ್ ಆಕ್ಟ್ರೆಸ್ಸು ಶರ್ಮಿಳಾ ಟ್ಯಾಗರು, ತಂದೆ ವೆರಿ ಫೇಮಸ್ ಕ್ರಿಕೆಟ್ ಪ್ಲೇಯರು ಪಟೌಡಿ ಅಂತ. ನಾವು ಸಣ್ಣವರಿದ್ದಾಗ ನೋಡ್ತಾ ಇದ್ವಿ. ಅವ್ರ ಕಣ್ಣು ಅವಲ್ಲಿ ಆಪರೇಷನ್ ಆಗಿತ್ತು. ಅವ್ರ ಮಗನೇ ಈ ಸೈಫ್ ಅಲಿ ಖಾನ್. ಮುಂಚೆ ಒಂದ್ಸತಿ ಮದುವೆ ಆಗಿತ್ತು, ಆ ಮದುವೆಯಿಂದ 2 ಮಕ್ಕಳಿದ್ದಾರೆ. ರೀಸೆಂಟ್ ಆಗಿ ಐ ಥಿಂಕ್ ಈ ಗಾಟ್ ಮ್ಯಾರಿಡ್ ಟು ಕರೀನಾ ಕಪೂರ್. ಏನೋ ಅದು ವೈಯಕ್ತಿಕ ಜೀವನ ಆದ್ರೂ ಕೂಡ. ನಿನ್ನೆ ನಡೆದ ಘಟನೆ ಮುಂಬೈನ ಪ್ರತಿಷ್ಠಿತ ಫೇಮಸ್ ನಮ್ಮ ಸದಾಶಿವ ನಗರ ಡಾಲರ್ಸ್ ಕಾಲೋನಿ ತರ ಮುಂಬೈನಲ್ಲಿ ಬಾಂಡ್ರಾ ಅಂತ ಇದೆ. ಆ ಬಾಂಡ್ರಾ ಏರಿಯಾದಲ್ಲಿ 11th ಫ್ಲೋರ್ ಅಲ್ಲಿ ಒಂದು 2-3 ಫ್ಲೋರ್ ತಗೊಂಡು ಟಾಪ್ ಫ್ಲೋರ್ಸ್ ಅಲ್ಲಿ ಸೈಫ್ ಅಲಿ ಖಾನ್ ಇದ್ದಾರೆ. ಆರ್ಥಿಕವಾಗಿ ಹೇಳೋದಾಯ್ತು ಅಂತಂದ್ರೆ ರಾಜಮನೆತನ ಬಲ್ಲ ಮೂಲಗಳ ಪ್ರಕಾರ 5,000 ಕೋಟಿಗೂ ಹೆಚ್ಚಿನ ಆಸ್ತಿ ಸೈಫ್ ಅಲಿ ಖಾನ್ಗಿದೆ. ಅಫ್ಕೋರ್ಸ್ ಕರೀನಾಗೂ ಅಷ್ಟೇ, ರೀಸೆಂಟ್ ಮದುವೆ ಆಗಿರೋ ಕರೀನಾಗೂ ಅಷ್ಟೇ, ಶಿ ಇಸ್ ಆಲ್ಸೋ ವೆಲ್ ಎಸ್ಟಾಬ್ಲಿಷ್ ಬ್ರಾಹ್ಮಿನ್ ಫ್ಯಾಮಿಲಿ. ಇಫ್ ಐಮ್ ನಾಟ್ ರಾಂಗ್ ಬ್ರಾಹ್ಮಿನ್ ಫ್ಯಾಮಿಲಿ ಅಂತ ಅನ್ಕೊಂತೀನಿ. ಏನೋ ಅವ್ರ ಮದುವೆ ಆಗಿ 2 ಐ ಥಿಂಕ್ ಟ್ವಿನ್ಸ್ ಮಕ್ಕಳಿದ್ದಾರೆ. ಏನೋ ಕಮಿಂಗ್ ಟು ನೆನ್ನೆ ಇನ್ಸಿಡೆಂಟು, 4 ತಿಂಗಳ ಮುಂಚೆ ಸಲ್ಮಾನ್ ಖಾನ್ ಮನೆ ಮುಂದೆ ಫೈರಿಂಗ್ ಆಗುತ್ತೆ, ಜೆಡ್ ಸೆಕ್ಯೂರಿಟಿ ಕೊಡುತ್ತಾರೆ, ಆಕ್ಟರ್ಗೆ ಪ್ರೊಟೆಕ್ಷನ್ ಆಗುತ್ತೆ, ಭಾರಿ ಸುದ್ದ ಆಗುತ್ತೆ ಬಾಲಿವುಡ್ ಅಲ್ಲಿ. ನೆನ್ನೆ ಆಗಿರೋ ಸದ್ದು ತುಂಬಾ ಗಂಭೀರವಾಗಿದೆ. ಯಾಕಂದ್ರೆ ನೆನ್ನೆ ಆದಂತ ಸದ್ದು, ಸೈಫ್ ಅಲಿ ಖಾನ್ ಮನೆಗೆ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾನೆ ಮಧ್ಯರಾತ್ರಿ 2:15ಕ್ಕೆ 2:20ಕ್ಕೆ ಅನ್ಕೊಂತೀನಿ. ಸೊ ಬಲ್ಲ ಮೂಲಗಳ ಪ್ರಕಾರ 2:20ಕ್ಕೆ ಅಫ್ಕೋರ್ಸ್ ಪೊಲೀಸ್ ಸೋರ್ಸ್ ಇದು. ಪೊಲೀಸ್ ಸೋರ್ಸ್ ಪ್ರಕಾರ ಮಧ್ಯರಾತ್ರಿ ಬೆಳಗಿನ ಜಾವ 2:20ಕ್ಕೆ ಆ ಒಬ್ಬ ಅನ್ನೋನ್ ಪರ್ಸನ್, ಇದುವರೆಗೂ ಯಾರು ಚಾಕು ಹಾಕೋದನ್ನ ಅವ್ರ ಹೆಸರನ್ನ ಗುಪ್ತವಾಗಿಡ್ತಾ ಇದಾರೋ ಅಥವಾ ಗೊತ್ತಿಲ್ಲ, ಬಟ್ ಅವನ CCTVನಲ್ಲಿ ಅವನ ಮುಖ ಕ್ಯಾಪ್ಚರ್ ಆಗಿದೆ. ಸೊ ಪೊಲೀಸ್ ಆರ್ ಆನ್ ದ ಹಂಟ್, ಚಾಕು ಹಾಕಿ ಓಡೋಗಿದ್ದಾನೆ, ಪೊಲೀಸರು ಹುಡುಕ್ತಾ ಇದ್ದಾರೆ. ಸೊ ನಿನ್ನೆ 2:20 ಮಧ್ಯರಾತ್ರಿ 2:20ಕ್ಕೆ ಸೈಫ್ ಅಲಿ ಖಾನ್ ಮನೆ ಇರೋ ಫುಲ್ಲಿ ಸೆಕ್ಯೂರಿಟಿ ಇರೋ ಅಂತ ಮನೆಗೆ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾನಂತಂದ್ರೆ ನಿಜವಾಗಲೂ ಆಶ್ಚರ್ಯಗಳಲ್ಲಿ ಆಶ್ಚರ್ಯ. ಇದು ನಮಗೆ ಅಷ್ಟು ದೊಡ್ಡ 5,000 ಕೋಟಿ ಆಸ್ತಿ ಒಡೆಯ, ಒಂದು ಒಳ್ಳೆ ಹೆಸರು ಮಾಡಿರೋ ತಂದೆ, ಫಿಲಮ್ ಅಲ್ಲಿ ಇದು ಕ್ರಿಕೆಟ್ ಅಲ್ಲಿ ತುಂಬಾ ಹೆಸರು ಮಾಡಿದಂತ ವ್ಯಕ್ತಿ ಪಟೌಡಿ, ತಾಯಿ ಶರ್ಮಿಳಾ ಟ್ಯಾಗೂರ್ ಅವರು ಕೂಡ ತುಂಬಾ ಹೆಸರಾಂತ ಆಕ್ಟ್ರೆಸ್. ಈತನೂ ಅಷ್ಟೇನೆ ಸೈಫ್
ಒಂದು ಒಳ್ಳೆ ಹೆಸರು ಮಾಡಿರುವಂತ ಆಕ್ಟರ್ ಅಂತ ಹೇಳ್ಬೋದು. ಬಾಲಿವುಡ್ ಅಲ್ಲಿ ತಮ್ಮದೇ ಆದಂತ ಹೆಸರನ್ನ ಮಾಡಿರುವಂತ ಸೈಫ್ ಅಲಿ ಖಾನ್ ಮನೆಗೆ ರಾತ್ರಿ 2:20ಕ್ಕೆ ಇವರೇನು ಒಬ್ಬ ವ್ಯಕ್ತಿ ನುಗ್ತಾನೆ. ಅವರ ಸ್ಟಾಫ್, ಸೈಫ್ ಅಲಿ ಖಾನ್ ಮನೆಯಲ್ಲಿರುವ ಸ್ಟಾಫ್ ಫಿಲಿಪ್ಸ್ ಅಂತ ಅವ್ರ ಹೆಸರು. ಆಕೆ ಜೊತೆ ಆರ್ಗ್ಯುಮೆಂಟ್ ನಡಿಬೇಕಾದ್ರೆ ಆಕೆ ಕಿರ್ಚಾಡ್ತಾಳೆ ಅಂತ ಸೋರ್ಸಸ್ ಹೇಳ್ತಾ ಇದೆ. ಕಿರ್ಚಾಡ್ದಾಗ ಮಕ್ಕಳ ಜೊತೆ ಮಲಗಿದ್ದಂತ ಸೈಫ್ ಅಲಿ ಖಾನ್ ಬರ್ತಾರೆ, ಗೊತ್ತಿಲ್ಲ, ಬಂದು ಅವರು ಇಂಟರ್ವ್ಯೂನ್ ಮಾಡಿದಾಗ ಆತ ಕುತ್ತಿಗೆ ಮತ್ತೆ ಎದೆಯ ಅಕ್ಕಪಕ್ಕ ಜಾಗದಲ್ಲಿ 6 ಬಾರಿ ಸೈಫ್ ಅಲಿ ಖಾನ್ಗೆ ಚಾಕುವಿಂದ ಇರಿತಾನೆ. ಅಷ್ಟೊತ್ತಿಗೆ ಎಲ್ಲರೂ ಕಿರಿಸ್ತಾರೆ. ಕಿರಿಸಿದಾಗ ಆ ಮನೆ ಸ್ಟಾಫು ಕಿರಿಸಿದಾಗ ಆತ ಅಲ್ಲಿಂದ ಕಾಲ್ಕಿತ್ತು ಓಡಿ ಹೋಗ್ತಾನೆ. ಈ ರನ್ಸವೇ ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, 5,000 ಕೋಟಿ ಒಡೆಯ ಒಳಗ್ ನುಗ್ಗಿ ಚಾಕು ಹಾಕಿದ್ದಾರೆ ಅಂತಂದ್ರೆ ಭಾರತದಲ್ಲಿ ಯಾವ ಮಟ್ಟಿಗೆ ಬಂದಿದೆ. ನಾವು ಬಿಡಿ, ಸಾಮಾನ್ಯ ಜನ ಬಿಡಿ, ದುಡ್ಡಿರೋರುಗಳು ಮನೆಗಳು ನುಗ್ತಾ ಇದ್ದಾರೆ ಅಂತಂದ್ರೆ ಭಾರತದ ಪರಿಸ್ಥಿತಿ ಯಾವ ಎಮರ್ಜೆನ್ಸಿ ಕಡಿಮೆ ಇದೆ ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕು. ಅದೇನೋ ಹಣೆ ಬಾರ ಇದ್ರೆ ಹೋಗಬೇಕಂದಿದ್ರೆ ಯಾರಿಂದ ತಪ್ಸಕ್ಕಾಗಲ್ಲ, ಅಥವಾ ಅವನು ಕೊಲ್ಲಕ್ ಬಂದವನು ಡಮಾರ್ ಆಗ್ಬೇಕಾದ್ರೆ ಏನು ಮಾಡಕ್ಕಾಗಲ್ಲ. ಬಟ್ ಅವನ ಅಲ್ಲಿಂದ ಓಡೋಗ್ತಾನೆ. ಎಕ್ಸಾಕ್ಟ್ಲಿ 2:33 ಸೈಫ್ ಅಲಿ ಖಾನ್ ಮಗ ಇಬ್ರಾಹಿಂ ಖಾನು ಇಮಿಡಿಯೇಟ್ ಆಗಿ ತಳಮಳ ಆಗುತ್ತೆ. ಗಾಡಿ ಡ್ರೈವರ್ ಇರಲ್ಲ. ರಾತ್ರಿ 2:30 ಬೆಳಗ್ಗೆ 2:30ಗೆ ಡ್ರೈವರ್ ಇರಲ್ಲ. ಅವರ ಈ ಸೈಫ್ ಅಲಿ ಖಾನ್ ಮಗ ಮನೆ ಸ್ಟಾಫ್ ಅವರು ಕೆಳಗಡೆ ಕರ್ಕೊಂಬೋದು, ರಕ್ತ ಸುರಿತಾ ಇರುತ್ತೆ. ಅದರಲ್ಲೇ ಕಾರು ಓಡಿಸಲಿಕ್ಕೆ ಡ್ರೈವರ್ ಇರಲ್ಲ. ಆಟೋನ ಕರೆದು ಆಟೋದಲ್ಲಿ, ಕ್ಯಾನ್ ಯು ಜಸ್ಟ್ ಬಿಲೀವ್, ಆಟೋದಲ್ಲಿ 2 ಕಿಲೋಮೀಟರ್ ದೂರ ಇರೋ ಲೀಲಾವತಿ ಆಸ್ಪತ್ರೆಗೆ ಸೈಫ್ ಅಲಿ ಖಾನ್ ಅನ್ನ ಅಡ್ಮಿಟ್ ಮಾಡ್ತಾರೆ ರಾತ್ರಿ 2:30. ಬಿಲೀವ್ ಇಟ್, ಐ ಥಿಂಕ್ ಅರೌಂಡ್ 3:15. ಸೊ ಇದು ಹಾಸ್ಪಿಟಲ್ ಸೋರ್ಸಸ್ ಪ್ರಕಾರ 3:15ಗೆ ಇಬ್ರಾಹಿಂ ಅವರು 5,000 ಕೋಟಿ ಒಡೆಯ ಫುಲ್ ಸೆಕ್ಯೂರಿಟಿ ಇರೋ ಅಪಾರ್ಟ್ಮೆಂಟ್, ಹೆಸರಾಂತ ವ್ಯಕ್ತಿ. ಆದರೆ ಒಬ್ಬ ಗೊತ್ತಿಲ್ಲದ ವ್ಯಕ್ತಿ ಬಂದು ಚಾಕು ಹಾಕ್ತಾನೆ ಅಂತಂದ್ರೆ ಭಾರತದ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಸಿದೆ. ಇವತ್ತಿನ ರಾಜಕೀಯ ವ್ಯಕ್ತಿಗಳು, ಇವತ್ತಿನ ರಾಜಕಾರಣಿಗಳು ಒಬ್ಬ ಆಕ್ಟರ್ನ ಪ್ರೊಟೆಕ್ಟ್ ಆಗಲ್ಲ ಅಂತಂದ್ರೆ, ಒಳ್ಳೆ ಕಳ್ಳೆಪುರಿ ಅವರು ಗುಂಡು ಹೊಡೆದಂಗೆ ಸಲ್ಮಾನ್ ಖಾನ್ ಮನೆ ಮುಂದೆ ಗುಂಡು ಹೊಡಿತದೆ 4 ತಿಂಗಳ ಮುಂಚೆ. ಈಗ ನೋಡಿದ್ರೆ ಮನೆಗೆ ನುಗ್ಗಿ ಬಕಾ 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 ಅಂತ 4 ಸತಿ ಚಾಕು ಆಗಿದೆ. ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ದೇಶನ ಆಡಳಿತ ಮಾಡ್ತಾ ಇರೋರು, ಮಹಾರಾಷ್ಟ್ರನ ಆಡಳಿತ ಮಾಡ್ತಾರೋ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾ, ಡಾಕ್ಟರ್ ನಿತಿನ್ ಡಂಗೆ ಅವರು ICUನಲ್ಲಿದ್ದಾರೆ. ಸೈಫ್ ಅಲಿ ಖಾನು ರಿಕವರಿ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಕೊಡಿದ್ರೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಚಾಕು ಹಾಕ್ದವನು ಇನ್ನೂ ಸಿಕ್ಕಿಲ್ಲ. ತಮಾಷೆ ಅಂತಂದ್ರೆ ಚಾಕು ಹಾಕ್ದವನು ಇದ್ರಿಗೂ ಸಿಕ್ಕಿಲ್ಲ. ನನಗೊಂದೇ ಒಂದು ಡೌಟ್ ಏನು ಅಂತಂದ್ರೆ, ಸಲ್ಮಾನ್ ಖಾನ್ ಮನೆ ಮುಂದೆ ಗುಂಡಾರಿಸಿದವರು ಲಾರೆನ್ಸ್ ಬಿಷ್ನಾಯ್ಕಡೆಯವರು ಅಂತೇಳಿ, ಆಮೇಲೆ ಹಿಡ್ಕೊಂಬಂದು ಮಾನ್ಯ ದಿವಸ ನೋಡಿದ್ರೆ ಓಡಾಗ್ತಾ ಇದ್ರು, ಗುಂಡಾರಿಸ್ಬಿಟ್ರಿ ಸಾಯಿಸ್ಬಿಡ್ತಿ ಅಂತಂದ್ರು. ಈ ಮುಂಬೈ ಪೊಲೀಸಿನ ಉಚ್ಚಾಟ ಏನು ಅಂತಂದ್ರೆ, ಎವಿಡೆನ್ಸ್ಗಳನ್ನ ನಾಶ ಮಾಡಿಬಿಡ್ತಾರೆ ಅಂತ ನಮಗೆ ಎಲ್ಲೋ ಒಂದು ಕಡೆ ಅನುಮಾನ ಇದೆ. ಸಲ್ಮಾನ್ ಖಾನ್ಗೆ ಗುಂಡಾರಿಸಿದವ್ರನ್ನ ಕರ್ಕೊಂಬಂದು ಇಂಟ್ರಾಗೇಟ್ ಮಾಡೋ ಸಮಯದಲ್ಲಿ ಪೊಲೀಸರೇ ಗುಂಡಾಕಿ ಅವ್ರನ್ನ ಸಾಯಿಸ್ತಾರೆ. ಇಲ್ಲಿ ತುಂಬಾ ನಾವು ಡೇಂಜರಸ್ ಎಷ್ಟೇ ಮಾಡೋದಾದ್ರೆ, ಮುಂಬೈ ಪೊಲೀಸರು ಏನಾದರೂ ಈ ಫೈರಿಂಗ್ಗೆ ಅಥವಾ ಈ ಅನಾಹುತಗಳಿಗೇನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ಹುಟ್ಟುತ್ತೆ. ಯಾಕೆ ಅಂತಂದರೆ, ಅಲ್ರಿ ಅಷ್ಟು ದೊಡ್ಡ ಫೋರ್ಸ್ ಹತ್ರ ಅವನ್ನ ಎತ್ತಾಕೊಂಬಂದ್ಮೇಲೆ, ಸಲ್ಮಾನ್ ಖಾನನ್ನ ಮನೆ ಹತ್ರ ಗುಂಡಾಗ್ದವ್ರನ್ನ ಎತ್ತಾಕೊಂಬಂದ್ಮೇಲೆ ಓಡೋಗ್ತಾನೆ, ಅವ್ನು ಗುಂಡಾಗಿ ಸಾಯಿಸ್ತೀವಿ ಅಂತಂದರೆ ನಂಬಂಥ ವಿಚಾರನ. ಈಗ ನನಗೆ ಈ ಸೈಫ್ ಅಲಿ ಖಾನ್ ವಿಚಾರದಲ್ಲೂ ಅಷ್ಟೇನೆ, ಇವನು ಓಡೋಗಿದ್ದಾನೆ, ಪೊಲೀಸರು ಹೇಳ್ತಾ ಇದ್ರೆ ಸಿಕ್ಕಿಲ್ಲ ಅಂತ. ಸೊ ನನಗೆ ಡೌಟ್ ಏನು ಅಂತಂದರೆ, ಪೊಲೀಸವ್ರು ಏನಾದರೂ ಹಿಡ್ಕೊಂಡು ಇವನಿಗೆ ಗುಂಡಿಗಿಂಡಿ ಹಾಕ್ಬಿಟ್ಟು ಎಣ ಎತ್ಕೊಂಬಂದು ಏನೋ ತೋರಿಸ್ಗಿರಿಸ್ತಾರ ಅಂತ ನಮಗೆ ಡೌಟ್ ಆಗ್ತಾ ಇದೆ. ಕಾರಣ ಯಾಕೆ ಅಂತಂದರೆ,
ಮಾಡಿಸ್ದವ್ರು ಯಾವನು, ಮಾಡಿದವನು ಯಾರೇ ಇರ್ಬೋದು, ಮಾಡಿಸ್ದವನು ಬೇಕಾಗಿದೆ. ಇವನು ಸಲ್ಮಾನ್ ಖಾನ್ ವಿಚಾರದಲ್ಲೂ ಅಷ್ಟೇನೆ, ಗುಂಡು ಹಾಕ್ದವ್ರು ಸಿಕ್ಕಾಕೊಂಡ್ರು, ಗುಂಡು ಹಾಕಕ್ಕೆ ಹೇಳಿದವರು ಕೈ ಸಿಗ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ ಅದಕ್ಕಿಂತ ಮುಂಚೆನೆ ಮುಂಬೈ ಪೊಲೀಸರು ಅವ್ರಿಗೆ ಗುಂಡು ಹಾಕಿ ಸಾಯಿಸ್ಬಿಟ್ರು. ಅಲ್ಲಿಗೆ ಕೇಸ್ ಮುಚ್ಚೋಯ್ತು. ಬಟ್ ಆಸ್ ಅನ್ ಅಡ್ವೊಕೇಟ್ ನನಗೆ ಯಾವಾಗಲೂ ಅನುಮಾನ ಕಾಡ್ತಾ ಇರ್ತದೆ. ಸಮಸ್ಯೆ ಏನು ಅಂತಂದ್ರೆ ಸಲ್ಮಾನ್ ಖಾನ್ ಮನೆ ಮುಂದೆ ಗುಂಡು ಹಾಕೋದವ್ರಿಗೆ ಹೇಳ್ಕೊಟ್ಟವರು, ಗುಂಡಾಕಕ್ಕೆ ಹೇಳ್ಕೊಟ್ಟವ್ರನ್ನ ಪೊಲೀಸರು ಅವ್ರ ಬಾಯಿಂದ ಹೇಳಕ್ ಬಿಡಲೇ ಇಲ್ಲ. ಅದಕ್ಕೆ ಮುಂಚೆನೆ ಗುಂಡಾಕಿ ಅವ್ರನ್ನ ಸಾಯಿಸ್ಬಿಟ್ರು. ಈ ಸೈಫ್ ಅಲಿ ಖಾನ್ ವಿಚಾರದಲ್ಲೂ ಅಷ್ಟೇನೆ, ಅಷ್ಟು ಈಸಿಯಾಗಿ ಅಷ್ಟು ದೊಡ್ಡ ಅಪಾರ್ಟ್ಮೆಂಟಲ್ಲಿ, ವೆಲ್ ಸೆಕ್ಯೂರ್ಡ್ ಅಪಾರ್ಟ್ಮೆಂಟಲ್ಲಿ ವಿತೌಟ್ ಸೆಕ್ಯೂರಿಟಿ ಸಪೋರ್ಟ್ ಇಲ್ದಿರ, ಮನೆಯಲ್ಲಿ ಕೆಲಸ ಮಾಡೋದು ಆಳುಗಳ ಸಪೋರ್ಟ್ ಇಲ್ದಿರ ಅಂತ ವ್ಯಕ್ತಿ ಒಳಗಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲೋ ಒಂದು ಕಡೆ ಆ ಸೆಕ್ಯೂರಿಟಿ ಮನೆಯಲ್ಲಿರುವಂಥ ಆಳು ಮೇಡ್ ಸ್ಟಾಫು ಎಲ್ಲೋ ಒಂದು ಕಡೆ ಸಹಾಯ ಮಾಡಿದ್ರೆ ಮಾತ್ರ ಅಷ್ಟು ಆರಾಮಾಗಿ ಮನೆ ಒಡೆ ಬರೋಕ್ಕೆ ಸಾಧ್ಯ. ಮನೆ ಒಡೆ ಬಂದವನು ಸೈಫ್ ಅಲಿ ಖಾನ್ಗೆ 6 ಬಾರಿ ಚುಚ್ಚಾಕಿದ್ದಾನೆ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಇವತ್ತು ಸೈಫ್ ಅಲಿ ಖಾನ್ಗೆ ಆಗಿರ್ಬೋದು, ಸಲ್ಮಾನ್ ಖಾನ್ಗೆ ಆಗಿರ್ಬೋದು, ನಾಳೆ ನಿಮಗೂ ನಮ್ಗೆ ಯಾರು ಬೇಕಾದ್ರೆ ಆಗ್ಬೋದು. ಈ ಮಟ್ಟಕ್ಕೆ ಆಮೇಲೆ ಲೆಕ್ಕ ಹಾಕಲಿ 5,000 ಕೋಟಿ ಓನರು. ಆ ಮೂಮೆಂಟಲ್ಲಿ ಕಾರ್ ಇದ್ರೂ ಡ್ರೈವರ್ ಇಲ್ಲ. ಆಟೋದಲ್ಲಿ 2.5 ಕಿಲೋಮೀಟರ್ ದೂರದಲ್ಲಿದ್ದಂಥ ಲೀಲಾವತಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಏನೋ ನೋಡೋಣ, ಪೊಲೀಸರು ಚಾಕು ಹಾಕೋದನ್ನ ಜೀವಂತ ಹಿಡ್ಕೊಂಬತ್ತಾರ ಅಥವಾ ಗುಂಡಾಕಿ ಓಡಾಡ್ತಾ ಇದ್ದ ಸಾಯಿಸ್ಬಿಟ್ಟ ಅಂತ ಏನಾದರೂ ಕಥೆ ಕಟ್ಟಿ ಕರ್ಕೊಂಬತ್ತಾರ ಮುಂಬೈ ಪೊಲೀಸರು. ಕತೆ ಕಟ್ಟೋದ್ರಲ್ಲಿ ಮುಂಬೈ ಪೊಲೀಸರು ಯಾರಿಗಿಂತ ಕಡಿಮೆ ಏನಿಲ್ಲ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡಿರ್ಬೋದು, ಆದರೆ ಈ ಮುಂಬೈ ಪೊಲೀಸರ ಚೆಲ್ಲಾಟವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಸಲ್ಮಾನ್ ಖಾನ್ ಕೇಸಲ್ಲೂ ಅಷ್ಟೇನೆ ಗುಂಡಾರ್ಸ್ದವ್ರಿಗೆ ಗುಂಡು ಹಾಕೊಂಡು ಹೆಣ ಎತ್ಕೊಂಬಂದ್ರೆ ಹೊರತು, ಯಾಕಂದ್ರೆ ನಿಜ ಅವ್ರು ಜೀವಂತ ಇದ್ರೆ ನಿಜ ಹೇಳ್ಬಿಡ್ತಾ ಇದ್ರು. ಯಾರು ಸಲ್ಮಾನ್ ಖಾನ್ ಮನೆ ಹತ್ರ ಗುಂಡು ಯಾಕಂದ್ರೆ ಗುಂಡು ಆರಿಸೋರೆಲ್ಲ ಏನು ದ್ವೇಷ ಇರಲ್ಲ. ಯಾರೋ ಹಣ ಕೊಟ್ಟಿರ್ತಾರೆ, ಗುಂಡು ಆರಿಸಿ ಅಂತ ಆರಿಸಿರ್ತಾರೆ. ಹಣ ಕೊಟ್ಟವನು ಹೇಳ್ಕೊಟ್ಟವನ್ನ ಮುಂಬೈ ಪೊಲೀಸರು ಹುಡುಕ್ಲೇ ಇಲ್ಲ ಸಲ್ಮಾನ್ ಖಾನ್ ವಿಚಾರದಲ್ಲಿ. ಈಗ ಸೈಫ್ ಅಲಿ ಖಾನ್ ವಿಚಾರದಲ್ಲೂ ಕೂಡ ನಮಗೆ ಡೌಟ್ ಆಗ್ತಾ ಇದೇನು ಅಂತಂದ್ರೆ, ಮುಂಬೈ ಪೊಲೀಸರು ಜೀವಂತವಾಗಿ ಅವನು ಚಾಕು ಹಾಕ್ದಂಗೆ ಕರ್ಕೊಂಬರ್ತಾರ ಅಥವಾ ಗುಂಡಾಕಿ ಆ ಎವಿಡೆನ್ಸನ್ನು ನಾಶ ಮಾಡಾಕ್ತಾರ ಅಂತ ಡೌಟನ್ನು ನಿಮ್ಮ ಮುಂದೆ ಇಡುತ್ತಾ, ಈ ರೀತಿ ಕೃತ್ಯಗಳು ನಮ್ಮ ದೇಶದಲ್ಲಿ ಈ ನಡುವೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಗೊತ್ತೇ ಇದೆಯಲ್ಲ ನಿಮಗೆ, ದ್ವೇಷ, ರಾಜಕೀಯ. ಆಮೇಲೆ ಎಲ್ಲೋ ಒಂದು ಕಡೆ ಅಧಿಕಾರವನ್ನು ಹಿಡಿಯಲು ಧರ್ಮಗಳ ನಡುವೆ ಹುಚ್ಚಾಟವನ್ನು ಆಡ್ತಾ ಇರುವಂಥ ನಮ್ಮ ದೇಶದ ಸೈಕೋ ರಾಜಕಾರಣಿಗಳು ಇದಕ್ಕೆಲ್ಲ ಕಾರಣ ಅಂತ ಹೇಳುತ್ತಾ, ಏನೇ ಇರಲಿ ಮನುಷ್ಯತ್ವಕ್ಕಿಂತ ಬೇರೆ ಧರ್ಮವಿಲ್ಲ ಅಂತ ನನಗನ್ಸುತ್ತೆ. ಯಾರು ಏನೇ ಅನ್ನಲಿ, ಮನುಷ್ಯತ್ವವನ್ನು ನಾವು ಯಾರು ಬಿಡೋಕೆ ಹೋಗ್ಬಾರ್ದು. ಅಲ್ಲಿ ಆ ಥರ ಅಕಸ್ಮಾತ್ ಆಗಿದ್ರೆ ಇಷ್ಟು ದೊಡ್ಡ ವ್ಯಕ್ತಿ ಒಂದು ಲೈಸೆನ್ಸ್ ರಿವಾಲ್ವರ್ನ ಜೊತೆಲಿ ಮಾಡ್ಕೊಳಲ್ಲ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಮಗ ಇಷ್ಟೆಲ್ಲ ಗಾಡಿಗಳಿದ್ದು ಆಟೋದಲ್ಲಿ ಲೀಲಾವತಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ ಮನುಷ್ಯ ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ನಿಜವಾದ ಯೋಗ್ಯತೆ ನಮಗೆ ಗೊತ್ತಾಗೋದು ಅಂತ ಹೇಳುತ್ತಾ, ಏನೇ ಇರಲಿ ಹೇಗೆ ಇರಲಿ, ಜಾತಿ ಯಾವುದೇ ಆಗಿರಲಿ, ಧರ್ಮ ಯಾವುದೇ ಆಗಿರಲಿ, ಕ್ರೈಮ್ ಅಂತ ಆದರೆ ಅದಕ್ಕೆ ಸರಿಯಾಗಿ ಕಾನೂನು ರೀತಿಯ ಪಾಠ ಕಲಿಸ್ಬೇಕು. ಅದೇ ಸಂವಿಧಾನ ನಮಗೆ ಕೊಟ್ಟಿರುವಂಥ ಶಕ್ತಿ ಅಂತ ಹೇಳುತ್ತಾ, ಮುಂಬೈ ಪೊಲೀಸರು ಇವನು ಕೂಡ ಹೆಣ ಮಾಡಿ ಕರ್ಕೊಂಬರ್ಬೇಡ್ರಲ್ಲೋ. ಸಲ್ಮಾನ್ ಖಾನ್ಗೆ ಗುಂಡೋಡ್ದನ್ನ ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಮುಗಿಸಾಕಿ ಎವಿಡೆನ್ಸ್ ನಾಶ ಮಾಡಿದ್ರಿ. ಸೈಫ್ ಅಲಿ ಖಾನ್ ಹಂಗೆ ಚಾಕು ಹಾಕೋರನ್ನ ಜೀವಂತವಾಗಿ ಕರ್ಕೊಂಬರ್ರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ನಾವು ಕೇಸ್ ಹಾಕಬೇಕಾಗತ್ತೆ ಅಂತ ಹೇಳುತ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.